ಎರಡನೇ ಅಧ್ಯಾಯ ಪ್ರಾರಂಭವಾಗುವಂತಹದ್ದು ಸಂಜಯನ ಮಾತಿಂದ. ಆತ ಹೇಳ್ತಾನೆ, ತಂ ತಥಾ ಕೃಪಯಾವಿಷ್ಟಂ ಮಶ್ರು ಪೂರ್ಣ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಅಂದ್ರೆ ತಂ ತಥಾ ಕೃಪಯಾವಿಷ್ಟಂ, ಈ ರೀತಿಯಾಗಿ ಕೃಪೈ ಬಂದದ್ದಲ್ಲ. ಇಲ್ಲಿ ವೇದವ್ಯಾಸರು ಬಳಸಿದಂತಹ ಶಬ್ದ ಏನು ಅಂತ ಕೇಳಿದ್ರೆ ತಂ ತಥಾ ಕೃಪಯಾವಿಷ್ಟ, ಈ ರೀತಿಯಾಗಿ ಕೃಪೆಯನ್ನು ಹೊಂದಿದಂತಹ ಅರ್ಜುನ ಅಂತ ಹೇಳ್ಬೋದಿತ್ತು. ಆದ್ರೆ ಅವ್ರೇನ್ ಹೇಳ್ತಾರೆ, ತಂ ತತಃ ಕೃಪಯಾವಿಷ್ಟ, ಈ ರೀತಿಯಾಗಿ ಕೃಪೆಯ ಆವೇಶವನ್ನು ತಂದುಕೊಂಡಂತಹ ಅರ್ಜುನ ಅಶ್ರುಪೂರ್ಣ ಕುಲೇಕ್ಷಣಂ, ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಂಡಿದ್ದಾನೆ, ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ಅಂದ್ರೆ ಭಾವನೆಗಳು ಮೂಲ ತತ್ವದ ಮೂಲಕ, ಅಥವಾ ಭಾವನೆಗಳು ಜಾಗೃತಿ ಹೇಗಾಗ್ಬೇಕು ಅಂತ ಕೇಳಿದ್ರೆ ಅದು ಪರಿಶುದ್ಧವಾಗಿ ಜಾಗೃತ ಆಗ್ಬೇಕು. ಕೃಪೆ ಕರುಣೆ ಹೇಳುವಂತಹದ್ದು ಆತನಿಗೆ, ಇಲ್ಲಿ ಅರ್ಜುನನಿಗೆ ಹೇಗೆ ಜಾಗೃತ ಆಯಿತು ಅಂತ ನಾವು ನೋಡಿದ್ರೆ, ಆತನಿಗೆ ಜಾಗೃತ ಆಗಿರುವಂತಹದ್ದು ಇಲ್ಲಿ ಕೃಪೆ ಆತನಿಗೆ ಆ ಯುದ್ಧವನ್ನು ನಿಲ್ಲಿಸಬೇಕು, ಅಥವಾ ಅಲ್ಲಿದ್ದಂತಹ ಜನ ಸಮೂಹದ ಮೇಲೆ ಆತನಿಗೆ ಕೃಪೆ ಹೇಗೆ ಬಂತು ಅಂತ ಕೇಳಿದ್ರೆ ಅದು ಪರಿಶುದ್ಧವಾಗಿ ಬಂದದ್ದ ಅಂತ ನೋಡಿದ್ರೆ ಅಲ್ಲ. ಹಾಗೆ ಕೃಪೆ ಅರ್ಜುನನಿಗೆ ಪರಿಶುದ್ಧವಾಗಿ ಬರಬೇಕು ಅಂತ ಹೇಳಿದ್ರೆ ಆತ ಹಿಂದೆ ನಡೆಸಿದಂತಹ ಎಲ್ಲ ಯುದ್ಧದಲ್ಲಿಯೂ ಆತನಿಗೆ ಜನರನ್ನು ನೋಡಿದಂತಹ ಸಂದರ್ಭದಲ್ಲಿ ರಕ್ತಪಾತ ಆಗ್ತಾ ಇದೆ ಅಂತ ಆತನಿಗೆ ಕಂಡಂತಹ ಕ್ಷಣದಲ್ಲಿ ಆತನಿಗೆ ಕೃಪೆ ಬರಬೇಕಿತ್ತು. ಆದ್ರೆ ಇದೇ ಅರ್ಜುನ ಹಿಂದೆ ಸಾವಿರಾರು ಯುದ್ಧಗಳನ್ನು ಮಾಡಿದ್ದಾನೆ. ದೇವೇಂದ್ರನಿಗೆ ಯಾವ ರಾಕ್ಷಸರನ್ನು ಸೋಲಿಸ್ಲಿಕ್ಕಾಗ್ಲಿಲ್ವೋ ಅಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆತ ರಾಕ್ಷಸರೊಂದಿಗೆ ಒಬ್ಬಂಟಿಯಾಗಿ ಯುದ್ಧ ಮಾಡಿ ಗೆದ್ದು ಬಂದಿದ್ದಾನೆ. ಹಿಂದೆ ಅಜ್ಞಾತವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ವಿರಾಟನ ಗೋವುಗಳನ್ನು ಯಾವಾಗ ಈ ಕೌರವರು ಅಪಹರಿಸ್ತಾರೋ ಆಗ ಮತ್ತೆ ಇದೇ ಅರ್ಜುನ, ಬೃಹನ್ನಳೆ ಆಗಿದ್ದಂತಹ ಅರ್ಜುನ ಮತ್ತೆ ಬಂದು ಯುದ್ಧವನ್ನು ಮಾಡ್ತಾನೆ. ಅಲ್ಲಿಯೂ ಸಾವಿರಾರು ಸೈನಿಕರನ್ನು ಆತ ಕೊಲ್ತಾನೆ. ಆಗ ಆತನಿಗೆ ಕೃಪೆ ಆಗಿರ್ಲಿಲ್ಲ, ಆಗ ಆತನಿಗೆ ಕರ್ತವ್ಯ ಹೇಳುವಂತಹದ್ದು ಜಾಗೃತ ಆಗಿತ್ತು. ಆದ್ರೆ ಇಲ್ಲಿ ಆತನಿಗೆ ಕೃಪೆ ಬಂದಿದೆ. ಆ ಕೃಪೆ ಹೇಗೆ ಬಂದಿದೆ? ತಂತತಾ ಕೃಪಯಾವಿಷ್ಟು, ಕೃಪೆಯ ಆವೇಶ ಆಗಿದೆ ಆತನಿಗೆ. ಅದು ನ್ಯಾಚುರಲ್ ಆಗಿ ಅಥವಾ ಸ್ವಾಭಾವಿಕ ಆಗಿ ಬಂದದಂತಹದ್ದಲ್ಲ, ಕೃಪೆಯ ಆವೇಶ ಆದದ್ದು. ಯಾಕೆ ಆದದ್ದು ಅಂತ ಕೇಳಿದ್ರೆ ಇಲ್ಲಿ ಆತ ಯಾರನ್ನು ನೋಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಆತ ನೋಡ್ತಾ ಇರುವಂತದ್ದು ತನ್ನ ಬಂಧುಗಳನ್ನು, ತನ್ನ ಸಂಬಂಧಿಕರನ್ನು. ಎಲ್ಲಿ ನೋಡಿದ್ರು ಅವನಿಗೆ ಕಾಣುತ್ತಾ ಇರುವಂತಹವರು ನನ್ನ ಕುಟುಂಬದವರು, ನನ್ನ ಗುರುಗಳು, ನನ್ನ ತಾತ. ಹೀಗೆ ಈ ಕಾರಣದಿಂದಾಗಿ ಆತನಿಗೆ ಕೃಪೆ ಅದು ಬಂದದ್ದಲ್ಲ, ಅದು ಕೃಪೆ ಆವೇಶಗೊಂಡಂತಹದ್ದು. ಅಂತಹ ಕೃಪೆಯ ಆವೇಶದಲ್ಲಿ ಉನ್ಮಾದತೆಯಲ್ಲಿರುವಂತಹ ಅರ್ಜುನ ತನ್ನ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡು ನಿರ್ಧಾರವನ್ನು ಮಾಡುವಂತಹ ಶಕ್ತಿ ಅಥವಾ ಶಕ್ಯತೆ ಏನಿದೆಯೋ ಅದನ್ನೆಲ್ಲವನ್ನು ಕಳೆದುಕೊಂಡು ಆತನಿಗೆ ಕೃಪೆ ಹೇಳುವಂತಹದ್ದು ಅಚಾನಕ್ಕಾಗಿ ಜಾಗೃತ ಆಗಿ ತಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾ ಕಣ್ಣೀರನ್ನಿಡ್ತಾ ಇದ್ದಾನೆ. ತಂತತಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಈ ರೀತಿಯಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಂತಹ, ವಿಷಾದದಿಂದ ಕುಳಿತುಕೊಂಡಿದ್ದಂತಹ ಅರ್ಜುನನನ್ನು ನೋಡಿದಂತಹ ಕೃಷ್ಣ ಉವಾಚ ಮಧುಸೂದನ. ಆಗ ಕೃಷ್ಣ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನ್ ಹೇಳ್ತಾನೆ? ಇಷ್ಟು ದೊಡ್ಡ ವಾದವನ್ನು ಮಂಡಿಸಿದ್ದಾನೆ, 3 ಲೋಕವನ್ನು ಗೆಲ್ಲಬಲ್ಲಂತಹ ಅರ್ಜುನ, ಅಂತಹ ಅರ್ಜುನ ಇಷ್ಟೆಲ್ಲ ಮಾತನಾಡಿದಂತಹ ಸಂದರ್ಭದಲ್ಲಿ ಕೃಷ್ಣ ಏನು ಹೇಳಬಹುದು ಅಂತ ಆಲೋಚನೆ ಮಾಡಿದೆ. ಕೃಷ್ಣ ತೆಗೆದ ಬಾಯಿಗೆ ಆತ ಹೇಳ್ತಾನೆ, ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾದ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿ ಕರಮರ್ಜುನ. ಅಂದ್ರೆ ಒಂದು ಕ್ಷಣವೂ ಆಲೋಚನೆ ಮಾಡದಂತಹ ಕೃಷ್ಣ ಹೇಳ್ತಾನೆ, ಕುತಸ್ತ್ವ ಕಶ್ಮಲಮಿದಂ, ಇಂತಹ ಕೆಟ್ಟ, ಇಂತಹ ಹೊಲಸು ಆಲೋಚನೆ ನಿನ್ನಲ್ಲಿ ಹೇಗೆ ಬಂತು? ಅದು ವಿಷಮೇ ಸಮುಪಸ್ಥಿತಂ, ಅಂದ್ರೆ ಅತ್ಯಂತ ವಿಷಮವಾದಂತಹ ಪರಿಸ್ಥಿತಿ. ಎರಡೂ ಕಡೆಗಳಲ್ಲಿಯೂ ಶಂಖನಾದ ಆಗಿ ಹೋಗಿದೆ. ಹೇಗೆ ಶಂಖನಾದವನ್ನು ಮಾಡಿದ್ರು, ಯಾರ್ಯಾರು ಶಂಖನಾದವನ್ನು ಮಾಡಿದ್ರು ಇದನ್ನು ನಾವು ನೋಡಿದ್ವಿ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಶಂಖನಾದವನ್ನು ಮಾಡಿದ್ರು. ಯುದ್ಧಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಎರಡೂ ಕಡೆಯಿಂದ ಕೊಟ್ಟಾಗಿದೆ. ಒಂದು ಕಡೆಯಲ್ಲಿ 7 ಅಕ್ಷೋಹಿಣಿ, ಇನ್ನೊಂದು ಕಡೆಯಲ್ಲಿ 11 ಅಕ್ಷೋಹಿಣಿ ಕೊಟ್ಟಾಗಿದೆ, ನಿಂತಾಗಿದೆ. ಇವರೆಲ್ಲರೂ ನಿಂತುಕೊಂಡು ಇನ್ನೇನು ಯುದ್ಧ ಮಾಡಬೇಕು ಅಂತ ಒಂದು ಹಂತದಲ್ಲಿ ಯುದ್ಧದ ಪ್ರಾರಂಭ ಆಗಿದೆ ಅಂತಲೂ ಹೇಳ್ಬಹುದು. ಅಂತಹ ಸಂದರ್ಭದಲ್ಲಿ ವಿಷಮೇ ಸಮುಪಸ್ಥಿತಂ, ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಕುತಸ್ತ್ವ ಕಶ್ಮಲಮಿದಂ, ಇಂತಹ ಕೆಟ್ಟ ಆಲೋಚನೆ ಹೇಗೆ ಬಂತು? ಇದು ಹೇಗಿದೆ ಅಂತ ಕೇಳಿದ್ರೆ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿ ಕರಮರ್ಜುನ. ಇದು ಆರ್ಯರಿಗೆ ತಕ್ಕುದಾದಂತಹ ಆಲೋಚನೆಯಲ್ಲ, ಆರ್ಯರಿಗೆ ತಕ್ಕುದಾದಂತಹ ಮಾತಲ್ಲ. ಇಲ್ಲಿ ಆರ್ಯ ಅಂತ ಹೇಳಿದ್ರೆ ಬಹುಶಃ ಆರ್ಯ ಅಂತ ಹೇಳಿದಾಗ ನಮಗೆಲ್ಲರಿಗೂ ಮತ್ತೊಂದು ಗೊಂದಲ ಬರ್ತದೆ. ಆರ್ಯ ಮತ್ತೆ ದ್ರಾವಿಡ ಹೇಳುವಂತಹ ವಾದ ಈ ಭಾರತದಲ್ಲಿ ಸುಮಾರು ದಶಕಗಳ ಕಾಲ ನಡೀತಾ ಬಂತು.
ಅಂದ್ರೆ ಉತ್ತರ ಭಾರತದ ಕಡೆಯವರೆಲ್ಲ ಆರ್ಯರು, ದಕ್ಷಿಣದ ಕಡೆಗಿರುವಂತಹ ದ್ರಾವಿಡರು ಹೇಳುವಂತಹ ವಾದವನ್ನು ಅನೇಕ ಇತಿಹಾಸ ತಜ್ಞರು, ಬ್ರಿಟಿಷರು ಮೊದಲಾದವರೆಲ್ಲ ಭಾರತೀಯರ ಮನಸ್ಸಿನಲ್ಲಿ ಬಿತ್ತಿ ಹೋದ್ರು. ಅದೇ ವಾದ ಅನೇಕ ವರ್ಷಗಳ ಕಾಲ ನಡೀತಾ ಬಂತು. ಹಾಗಾಗಿ ಸೌತ್ ಇಂಡಿಯನ್ಸ್ ಅಥವಾ ದಕ್ಷಿಣ ಭಾರತದಲ್ಲಿದ್ದಂತಹ ನಾವೆಲ್ಲರೂ ನಾವು ವಿಭಿನ್ನ ಆರ್ಯರು ಅಂತ ಹೇಳಿದ್ರೆ ಅವರು ಹೊರಗಿನಿಂದ ಬಂದು ಆಕ್ರಮಣ ಮಾಡಿದಂತವರು ಹೇಳುವಂತಹ ಮನಸ್ಥಿತಿಯನ್ನು ನಮ್ಮಲ್ಲಿ ತುಂಬಿ ಬ್ರಿಟಿಷರು ಹೊರಟು ಹೋದ್ರು. ಆದ್ರೆ ಕಳೆದ ಸುಮಾರು 10-12 ವರ್ಷಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದು ಈ ಆರ್ಯ ಆಕ್ರಮಣವಾದ ಅಂತ ಏನಿದೆ, ಆರ್ಯರು ಮತ್ತು ದ್ರಾವಿಡರು ಹೇಳುವಂತಹದ್ದು ಭಾರತದ ಬೇರೆ ಬೇರೆ ಜನಾಂಗ, ಆರ್ಯರು ಹೊರಗಿನಿಂದ ಬಂದವರು, ದ್ರಾವಿಡರು ಇಲ್ಲಿಯವರು ಹೇಳುವಂತಹ ವಾದ ಏನಿದೆಯೋ ಇದನ್ನೆಲ್ಲವನ್ನು ಜೆನೆಟಿಕಲಿ, ಜಿಯೋಲಾಜಿಕಲಿ ಹಾಗೂ ಹಿಸ್ಟಾರಿಕಲಿ ಎಲ್ಲಾ ರೀತಿಯಲ್ಲಿ ಈ ವಾದವನ್ನು ತೊಡೆದು ಹಾಕಿದ್ರು. ಅಂದ್ರೆ ಆರ್ಯರು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಬರುವಂತಹ ಆರ್ಯ ಹೇಳುವಂತಹ ಶಬ್ದ ಅರ್ಥ ಏನು ಅಂತ ಕೇಳಿದ್ರೆ ಆ ಆರ್ಯ ಪದದ ಅರ್ಥ ಬಹಳ ಸರಳವಾದಂತಹದ್ದು. ಯಾರು ಜ್ಞಾನವಂತನೋ, ಯಾರು ಸಂಸ್ಕಾರವಂತನೋ, ಯಾರು ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂತಹ ಯಾವ ಎಲ್ಲ ಲಕ್ಷಣಗಳು ಬೇಕೋ ಅದನ್ನೆಲ್ಲ ಹೊಂದಿದಾನೋ ಅಂತಹ ವ್ಯಕ್ತಿಯನ್ನು ನಾವು ಸಂಬೋಧನೆ ಏನು ಮಾಡಬೇಕು ಅಂತ ಕೇಳಿದ್ರೆ ಆರ್ಯ ಅಂತ ಸಂಬೋಧನೆಯನ್ನು ಮಾಡ್ತೇವೆ. ಹೇಗೆ ಕನ್ನಡದಲ್ಲಿ ನಾವು ಅಯ್ಯ ಅಂತ ಪದವನ್ನು ಬಳಸ್ತೇವೆಯೋ, ಇಂಗ್ಲಿಷ್ ನಲ್ಲಿ ಸರ್ ಅಂತ ಹೇಳ್ತೇವೆ. ಯಾರಿಗೆ ನಾವು ಗೌರವ ವಾಚಕವಾಗಿ ಏನಾದರೂ ಹೇಳಬೇಕು, ಅವರು ಸಮಾಜದಲ್ಲಿ ಗೌರವಾನ್ವಿತರು, ಅವರು ಜ್ಞಾನವಂತರು, ಅವರು ವಿದ್ಯಾವಂತರು, ಅವರು ಸಂಸ್ಕಾರವಂತರು ಅಂತ ಕಾಣಿಸ್ತದೆಯೋ ಅಂತಹವರಿಗೆ ಆರ್ಯ ಹೇಳುವಂತಹ ಪದವನ್ನು ಸಂಸ್ಕೃತದಲ್ಲಿ ಬಳಸ್ತಾರೆ. ಹಾಗಾಗಿ ಈ ಆರ್ಯರಿಗೆ ತಕ್ಕುದಾದಂತಹ ಮಾತನ್ನು ನೀನು ಆಡ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲದೆ ಅನಾರ್ಯ ಜುಷ್ಟ ಮಸ್ವರ್ಗ್ಯಂ ಅಕೀರ್ತಿ ಕರಮರ್ಚುನ, ಅಂದ್ರೆ ಇಹದಲ್ಲಿ ನಿನಗೆ ನೀನು ಏನು ಈ ಮಾತುಗಳನ್ನು ಆಡಿದೆಯೋ, ಏನು ಕರ್ಮವನ್ನು ನೀನು ಮಾಡಬೇಕು ಅಂತ ಅಂದುಕೊಂಡಿದ್ದೀಯೋ, ಯುದ್ಧವನ್ನು ತ್ಯಜಿಸಬೇಕು, ಇದರಿಂದ ನನ್ನ ಧರ್ಮ ಉಳಿತದೆ ಹೇಳುವಂತಹ ಮಾತುಗಳನ್ನೆಲ್ಲ ನೀನೇನು ಆಡಿದೆಯೋ ಇದರಿಂದ ನಿನಗೆ ಏನಾಗ್ತದೆ ಅಂತ ಕೇಳಿದ್ರೆ, ಇದರಿಂದ ನಿನಗೆ ಇಹದಲ್ಲಿ ಕೀರ್ತಿ ಸಿಗುವುದಿಲ್ಲ, ಪರದಲ್ಲಿ ಸ್ವರ್ಗವೂ ಸಿಗುವುದಿಲ್ಲ. ಅಂದ್ರೆ ನೀನು ಈ ಕಾರ್ಯವನ್ನೇನಾದ್ರೂ ಮಾಡಿ ಈ ಭೂಮಿಯಲ್ಲಿ ಬದುಕಿದ್ರೆ, ನೀನು ಬದುಕಿದ್ದಂತಹ ಅಷ್ಟೂ ವರ್ಷ ಕೂಡ ಯಾರು ಅರ್ಜುನ ಒಳ್ಳೆ ಕೆಲಸ ಮಾಡಿದ್ದಾನೆ ಹೇಳುವಂತಹ ಮಾತನ್ನಾಡುವುದಿಲ್ಲ, ಕೀರ್ತಿ ನಿನಗೆ ದೊರಕುವುದಿಲ್ಲ. ಅಷ್ಟು ಮಾತ್ರ ಅಲ್ಲದೆ ಪರದಲ್ಲಿ ಅಂದ್ರೆ ನಿನ್ನ ದೇಹಾಂತ್ಯವಾದಂತಹ ಬಳಿಕ ಪರದಲ್ಲಿ ನಿನಗೆ ಸ್ವರ್ಗವೂ ಸಿಗುವುದಿಲ್ಲ. ಅನಾರ್ಯ ಜುಷ್ಟ ಮಸ್ವರ್ಗ್ಯಂ ಅಕೀರ್ತಿ ಕರಮರ್ಚುನ. ಅಷ್ಟು ಮಾತ್ರ ಅಲ್ಲ, ಅದಾದ ಮೇಲೆ ಹೇಳ್ತಾನೆ, ಕ್ಲೈಭ್ಯಮ್ಮ ಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಭಗವದ್ಗೀತೆಯಲ್ಲಿ ಬರುವಂತಹ ಅನೇಕ ಪ್ರಸಿದ್ಧ ಶ್ಲೋಕಗಳಲ್ಲಿ ಒಂದು ಈ ಶ್ಲೋಕ. ಇದೆಲ್ಲ ಹೇಳಿಯಾದ ಬಳಿಕ ಮತ್ತೆ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಕ್ಲೈಭ್ಯಮ್ಮ ಸ್ಮಗಮಃ ಪಾರ್ಥ, ನೀನೇನು ಮಾತನಾಡ್ತಾ ಇದೆಯೋ ಇದು ಕ್ಷತ್ರಿಯರಿಗೆ ಯೋಗ್ಯವಾದಂತಹ ಮಾತಲ್ಲ, ಇದು ಷಂಡರಾಡುವಂತಹ ಮಾತು, ನಪುಂಸಕರಾಡುವಂತಹ ಮಾತು. ಅಷ್ಟು ಮಾತ್ರ ಅಲ್ಲದೆ ನೈತತ್ವೈ ಉಪಪದ್ಯತೆ, ಕನಿಷ್ಠ ಪಕ್ಷ ನಾನು ಈ ಮಾತನ್ನು ನಿನ್ನಿಂದ ಬಯಸಿರಲಿಲ್ಲ. ಎಲ್ಲದರಲ್ಲಿಯೂ ಧರ್ಮವನ್ನು ಹುಡುಕುವಂತಹ, ಅನೇಕ ಪಾಪಗಳನ್ನು ಮಾಡಿದ್ರೆ ಮಾಡಿದಂತಹ ಎಲ್ಲ ಪಾಪಗಳನ್ನು ಮನ್ನಿಸುವಂತಹ ಅಂತಹ ಗುಣವನ್ನು ಹೊಂದಿದಂತಹವನು ಧರ್ಮರಾಜ. ಆ ಧರ್ಮರಾಜ ಕೂಡ ತನ್ನ ಮಾನಸಿಕ ಸ್ಥಿಮಿತತೆಯನ್ನು ಇಟ್ಟುಕೊಂಡು ಈ ಯುದ್ಧಕ್ಕಾಗಿ ಆತ ಯುದ್ಧ ಮಾಡ್ತೇನೆ ಹೇಳುವಂತಹ ಸಂಕಲ್ಪವನ್ನು ಮಾಡಿ ಅಲ್ಲಿ ನಿಂತುಕೊಂಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಧರ್ಮರಾಜನೇ ಯುದ್ಧ ಧರ್ಮವಾದಂತಹದ್ದು, ಇದರಿಂದ ಈ ಯುದ್ಧವನ್ನು ನಾವು ಮಾಡಬೇಕು ಹೇಳುವಂತಹ ಸಂಕಲ್ಪವನ್ನು ಮಾಡಿ, ನಿರ್ಧಾರವನ್ನು ಮಾಡಿ ನಿಂತುಕೊಂಡಿದ್ದಾನೋ ಅಂತಹ ಧರ್ಮರಾಜನು ಸಿದ್ಧವಾಗಿರುವಂತಹ ಸಂದರ್ಭದಲ್ಲಿ ನೀನು ಈ ಮಾತನ್ನು ಆಡ್ತಾ ಇದ್ಯಾ ಅಂತ ಹೇಳಿದ್ರೆ ಇದು ನೈತತ್ವೈ ಉಪಪದ್ಯತೆ, ಕನಿಷ್ಠ ನಾನು ನಿನ್ನಿಂದ ಈ ಮಾತನ್ನು ಬಯಸಿರ್ಲಿಲ್ಲ. ಹಾಗಾಗಿ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಅಂತಹ ಈ ಕೆಟ್ಟ, ಈ ತುಚ್ಛ ದೌರ್ಬಲ್ಯ ಏನಿದೆಯೋ, ಈ ಕೆಟ್ಟ ಮಾನಸಿಕ ಆಲೋಚನೆ ದೌರ್ಬಲ್ಯಗಳೆಲ್ಲ ಏನಿದೆಯೋ ಅದನ್ನೆಲ್ಲವನ್ನು ಬಿಟ್ಟು ನೀನು ಈ ಕ್ಷಣದಲ್ಲಿ ಯುದ್ಧಕ್ಕೆ ನಿಲ್ಲಬೇಕು. ತ್ಯಕ್ತೋತ್ತಿಷ್ಟ ಪರಂತಪ. ಶತ್ರುವನ್ನು ಸೋಲಿಸುವಂತಹ ಶಕ್ತಿಯನ್ನು ಹೊಂದಿದಂತಹ ನೀನು ಈ ವಿಷಮವಾದಂತಹ ಪರಿಸ್ಥಿತಿಯಲ್ಲಿ, ವಿಷಮೇ ಸಮುಪಸ್ಥಿತಂ ಅಂತಹ ಪರಿಸ್ಥಿತಿಯಲ್ಲಿ ನೀನು ಇಂತಹ ಆಲೋಚನೆಯನ್ನು ಮಾಡಬಾರದು. ಕೆಟ್ಟ ಆಲೋಚನೆಗಳು, ಈ ತುಚ್ಛ ಆಲೋಚನೆಗಳನ್ನೆಲ್ಲ ಬಿಟ್ಟು ಯುದ್ಧಕ್ಕೆ ನೀನು ಸಿದ್ಧನಾಗಿ ನಿಲ್ಲಬೇಕು ಹೇಳುವಂತಹ ಮಾತನ್ನು ಕೃಷ್ಣ ಹೇಳ್ತಾನೆ.
ಅಂದ್ರೆ ಯಾವೆಲ್ಲ ರೋದನೆ ವೇದನೆಗಳನ್ನು ಅರ್ಜುನ ಹಿಂದಿನ ಅಧ್ಯಾಯದಲ್ಲಿ ಸುಮಾರು 20-25 ಶ್ಲೋಕಗಳ ಮೂಲಕ ಹೇಳಿದ್ನೋ ಅದನ್ನೆಲ್ಲವನ್ನು 2 ಶ್ಲೋಕಗಳ ಮೂಲಕ ಆತ ಹೇಳ್ತಾನೆ, ನೀನು ಹೇಳಿರುವಂತಹ ಎಲ್ಲ ಮಾತುಗಳೇನಿದೆಯೋ ಅದು ತಪ್ಪು. ಯುದ್ಧ ಮಾಡಿದ್ರೆ ಯಾವೆಲ್ಲ ಅಧರ್ಮ, ಕುಲಕ್ಷಯ, ಕುಲಧರ್ಮದ ನಾಶ ಇವೆಲ್ಲ ಆಗ್ತದೆ ಅಂತ ನೀನು ಅಂದುಕೊಂಡಿದ್ದೀಯೋ ಇವೆಲ್ಲ ನಿಜವಾಗಿ ಆಗುವಂತಹದ್ದು ಯುದ್ಧವನ್ನು ನೀನು ಮಾಡದೇ ಇದ್ರೆ. ಹೇಳುವಂತಹದ್ದನ್ನು 2 ಮಾತಿನಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಆದರೂ ಕೂಡ ಅರ್ಜುನ ಮತ್ತೆ ಪ್ರಾರಂಭ ಮಾಡ್ತಾನೆ. ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ಹೀಗೆ ಮತ್ತೆ ಆತ ಇನ್ನೊಮ್ಮೆ ತನ್ನ ಪರಿಸ್ಥಿತಿಯನ್ನು ಇನ್ನೊಂದು ಸ್ವಲ್ಪ ಲೈಟ್ ರೀತಿಯಾಗಿ ಆತ ಪ್ರಾರಂಭ ಮಾಡ್ತಾನೆ. ಯಾವೆಲ್ಲ ಕಾರಣವನ್ನು ಮತ್ತೆ ಆತ ಮರುಕಳಿಸಿ ಹೇಳ್ತಾನೆ, ಮತ್ತೆ ಯಾವ ರೀತಿಯಾದಂತಹ ರೋದನೆಯನ್ನು ಆತ ಮಾಡ್ತಾನೆ ಹೇಳುವುದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.